ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಗುಂಡಿಗೆ ಬಲಿಯಾಗಿ ಈಗಾಗಲೇ 8 ದಿನ ಕಳೆದು ಈಗ 9ನೇ ದಿನ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವುಗಳನ್ನ ಈ ಒಂದು ಪ್ರಕರಣದಲ್ಲಿ ನಾವು ನೋಡಬಹುದಾಗಿದೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರು ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇವತ್ತು ಮತ್ತೆ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ನೇರವಾಗಿ ನಾನು ಜನಾರ್ದನ್ ರೆಡ್ಡಿ ಅವರನ್ನ ಮಾತನಾಡಿಸ್ತೀನಿ. ಸರ್, ಈಗ ವಿಡಿಯೋ ರಿಲೀಸ್ ಮಾಡಿದ್ರಿ ಸ್ಮಶಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇದೆ. ಆತ ತೆಲುಗುನಲ್ಲಿ ಮಾತನಾಡಿದ್ದಾನೆ. ಕೆಲವೊಂದು ವಿಷಯಗಳು ಗೊತ್ತಾದ್ರೆ ಇನ್ನು ಕೆಲವೊಂದು ವಿಷಯಗಳು ಗೊತ್ತಾಗ್ತಾ ಇಲ್ಲ. ಈ ವಿಡಿಯೋ ಸ್ಪಷ್ಟನೆ ಕೊಡೋದ್ರೆ ಏನಿದೆ ಅಂತ ನಿಮಗೆ ವಿಡಿಯೋ ಕನ್ನಡ ಟ್ರಾನ್ಸ್ಲೇಷನ್ ಕೂಡ ನಾನು ಹಾಕಿ ನಿಮ್ಗೆ ಕೊಟ್ಟಿದ್ದೀನಿ. ವಿಷಯ ಏನಂತಂದ್ರೆ ಅಲ್ಲಿ ಸೋಮು ಅಂತ ಹೇಳಿ ಸುಡುಗಾಡಲ್ಲಿ ಕೆಲಸ ಮಾಡುವಂತ ಒಬ್ಬ ಕೆಲಸಗಾರ. ಅಂದ್ರೆ ಸ್ಮಶಾನ ವಾಟಿಕೆಯಲ್ಲಿ ಕುಣಿ ತೆಗೆಯೋದು, ಮುಚ್ಚೋದು, ಶವ ಸಂಸ್ಕಾರ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುವಂತ ಒಬ್ಬ ಎಂಪ್ಲಾಯಿ ಅಲ್ಲಿ ಸ್ಮಶಾನಕ್ಕೆ ಸಂಬಂಧಪಟ್ಟು ತಾನು ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ. ಏನಂತ ಹೇಳಿ ಸ್ಮಶಾನದಲ್ಲಿ ಇದ್ಕೊಂಡು ಇದು ರೆಕಾರ್ಡ್ ಆಗಿರೋಂಥದ್ದು ವಿಡಿಯೋ. ಫಸ್ಟ್ ರಘು ಅನ್ನೋಂಥ ಹುಡುಗ ನನಗೆ ಫೋನ್ ಮಾಡ್ದ. ರಾಜಶೇಖರ್ ಅವರ ತಾಯಿ ಒಂದು ಸೆಕೆಂಡ್ ಅಲ್ಲ, ಸ್ವಲ್ಪ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಕರೆಯೋಣ. ಅಲ್ಲ ಕೂಡ್ರಿ, ನೀವು ಏನ್ ತೊಂದರೆ ಏನಿಲ್ಲ. ನೀವು ಡೋರ್ ಆ ರೀತಿ ಓಪನ್ ಮಾಡಿ ತೆಗಿತಾ ಇದ್ರೆ ಡಿಸ್ಟರ್ಬ್ ಆಗುತ್ತೆ. ರಾಜಶೇಖರ್ ಅವರ ತಾಯಿ ಅವರು ಆದೇಶದ ಮೇರೆಗೆ ರಘು ಅನ್ನೋ ಒಬ್ಬ ಹುಡುಗ ಸೋಮುಗೆ ಫೋನ್ ಮಾಡಿಬಿಟ್ಟು ಅವರ ತಂದೆ ಸಮಾಧಿ ಎಲ್ಲಿದೆ ತೋರಿಸು ಅಂತೇಳಿ ವಿಡಿಯೋ ಕಾಲ್ ಮೂಲಕ ಅವ್ರ ತಾಯಿಗೆ ತೋರಿಸ್ತಾರೆ. ತೋರಿಸ್ಬಿಟ್ಟು ಆ ತಂದೆ ಒಂದು ಸಮಾಧಿ ಬಗಲಿಗೆ ಅಥವಾ ಅವರು ಕಾಲು ಕೆಳಗಿಡಲು ಆ ಸುತ್ತಮುತ್ತಲಲ್ಲೇ ಅವ್ರ ತಂದೆಗೆ ಅಂಟ್ಕೊಂಡೆ ಆ ಹುಡುಗನ ಸಮಾಧಿ ಕೂಡ ಆಗ್ಬೇಕು ಅಂತೇಳಿ ಆ ತಾಯಿ ಅಪೇಕ್ಷೆ ಪಟ್ಟು ಅಲ್ಲಿ ಮಣ್ಣು ಮಾಡೋದು ಅಂತೇಳಿ ಹೊಣಿಸ್ಬೇಕು ಅಂತೇಳಿ ತೀರ್ಮಾನ ತಗೊಂಡು ಕುಣಿ ತೆಗಿಲಿಕ್ಕೆ ಹೇಳ್ತಾರೆ. ಆ ಹುಡುಗ ಸಂಪೂರ್ಣ ಕುಣಿ ತೆಗಿತಾನೆ. ಇನ್ನೇನು ಬಾಡಿ ಬರುತ್ತೆ ಅನ್ನೋಂಥ ಸಮಯದಲ್ಲಿ ಪೊಲೀಸರು ಬರ್ತಾರೆ. ಬಂದು ಆ ಹುಡುಗ ಹೇಳ್ತಾನೆ, ಯಾರು ಸೋಮನ ಹುಡುಗ. ಪೊಲೀಸರು ಬಂದು ನನ್ನ ಫೋನ್ ನಂಬರ್ ತಗೊಂಡ್ರು, ನನ್ನ ಫೋಟೋ, ನನ್ನ ವಿಡಿಯೋಸ್ ಎಲ್ಲ ತಗೊಂಡು ಕುಣಿ ವಿಡಿಯೋ ಎಲ್ಲ ತಗೊಂಡ್ಬಿಟ್ಟು ಹೋಗಿದ್ದಾರೆ. ಮತ್ತೆ ಸ್ವಲ್ಪ ಹೊತ್ತಿಗೆ ಮತ್ತೆ ರಘು ಫೋನ್ ಮಾಡ್ತಾನೆ. ಇಲ್ಲ, ಸಾರಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ತಾಯಿ ಹೇಳಿದ್ದಾರೆ ಅಂತ ಹೇಳಿಲ್ಲ. ಅದೇ ಮುಂದುವರೆದು MLA ಅಂತಾನು ಹೇಳ್ತಾರೆ. ಫಸ್ಟ್ ಸಾರಿ ಹೇಳ್ತಾ ಇದ್ದಾರೆ, ಇಲ್ಲ ಸುಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಮಣ್ಣು ಮಾಡೋಂಗಿಲ್ಲ ಅಂತೇಳಿ ಹೇಳ್ತಾನೆ. ಅದಾದ್ಮೇಲೆ ಹಾಗೆ ಮುಂದುವರೆದ ಭಾಗವಾಗಿ ಮಾತಾಡ್ತಾ ಇಲ್ಲ MLA ಅವರು ಭಾಷೆಯಲ್ಲಿ MLA ಹೇಳಿದ್ದಾರೆ, ಅದನ್ನ ಸುಡಲೇಬೇಕು ಅಂತೇಳಿ, ಹಾಗಾಗಿ ಕುಣಿ ಮುಚ್ಚಿಬಿಡು ಅಂತ ಹೇಳಿದ್ದಾರೆ ಅಂತ. ಇವಾಗ ತೆಗೆದಿದ್ದು ಕುಣಿ ಸ್ಮಶಾನದಲ್ಲಿ ಮುಚ್ಚಬೇಕು ಅಂದ್ರೆ ಶವ ಹಿಡದೆ ಹೋದ ಪಕ್ಷದಲ್ಲಿ ಖಂಡಿತವಾಗ್ಲೂ ಕೂಡ ಅಲ್ಲಿ ಒಂದು ತೆಂಗಿನಕಾಯಿ ನೀರು ಹಾಕಿ ಸಂಪ್ರದಾಯದ ಅದನ್ನು ಮುಚ್ಚಬೇಕು. ಏನ್ ಮಾಡೋದು ನನ್ನ ಕರ್ಮ. ಅವರು ತಾಯಿ ಹೇಳಿದ್ರಂತಾನೆ ವಿಡಿಯೋ ಕಾಲಲ್ಲೇ ತೋರಿಸಿ ಅಲ್ಲಿ ನಾನು ಕುಣಿ ತೆಗಿತಿದ್ದು. ಇವಾಗ ನೋಡಿದ್ರೆ ಹೀಗೆ ಡಿಸಿಷನ್ ತಗೊಂಡ್ರು ಅಂತ ಹೇಳ್ತಾನೆ. ಮತ್ತೆ ಇನ್ನ ಮುಂದುವರೆದ ಭಾಗವಾಗಿ ಹೇಳ್ತಾನೆ, ಅವ್ರ MLA ಅವರಿಗೆ ಟೆನ್ಷನ್ ಆಗಿರುವಂತದ್ದು ಅಂದ್ರೆ ಮಣ್ಣು ಮಾಡಿದ್ರೆ ಮತ್ತೆ ಮುಂದೆ ಯಾವತ್ತೂ ಒಂದಿನ ಬಾಡಿನ ಮತ್ತೆ ಹೊರ ತೆಗೆದು ಪೋಸ್ಟ್ ಮಾರ್ಟಮ್ ಮಾಡುವಂತ ಅವಕಾಶಗಳು ಇರೋ ಕಾರಣ ಯಾಕೆ ಸುಮ್ಮನೆ ರಿಸ್ಕ್ ಅಂತ ಹೇಳ್ಬಿಟ್ಟು ಅವ್ರು ಸುಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಫ್ಯಾನ್ಸ್, ಯಾರು ಸತ್ತೋಗಿರುವಂತ ರಾಜಶೇಖರ್ ಫ್ಯಾನ್ಸ್ ಬಂದು ನನ್ನ ಹತ್ರ ಹೇಳ್ತಾ ಇದ್ರು, ಏನ್ ಮಾಡೋದು ದೊಡ್ಡವರು ಅಂತೇಳಿ ಸೋಮು ಹೇಳ್ತಾನೆ. ಅದು ಸರ್, ಈಗ ಒಂದು ಚರ್ಚೆ ಆಗ್ತಿದೆ. ಅವರು ಫ್ಯಾಮಿಲಿ ಕಡೆಯಿಂದನೂ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟರು. ಆತನಿಗೆ ಮದುವೆ ಆಗಿಲ್ಲ, ಹೀಗಾಗಿ ನಾವು ಆತನ ಅಂದ್ರೆ ಯೂಶಲಿ ಮದುವೆ ಆಗಿಲ್ಲದವರಿಗೆ ಸಾಕಷ್ಟು ಆಸೆಗಳಿರ್ತವೆ. ಅಂತ ಸಂದರ್ಭದಲ್ಲಿ ನಾವು ಅವರನ್ನ ಸುಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನೀವು ಕೂಡ ಅದೇ ಸಮುದಾಯದವರು, ನಿಮ್ ಸಮುದಾಯದಲ್ಲಿ ಈ ತರ ಆಗುತ್ತೆ ಇಲ್ವಾ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಹೇಳಿದ್ರೆ ಅದು ಕ್ಲಿಯರ್. ನೋಡಿ, ನಾನು ಹೇಳ್ತಾ ಇದ್ದೀನಿ, ನನಗೆ ಅದ್ರ ಬಗ್ಗೆ ನನಗಿನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ. ನಮ್ಮ ತಂದೆ ತಾಯಂದ್ರೆ ಇಬ್ಬರು ತೀರ್ಕೊಂಡು ಹೋದಾಗ ನಾವು ಅವ್ರನ್ನ ಸುಟ್ಟಿದ್ದೆ, ನಾವು ದಹನ ಮಾಡಿದ್ದೆ. ನಾವು ಇಲ್ಲಿ ವಿಷಯ ಏನಂತಂದ್ರೆ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡಿಲ್ಲ. ಅದೇ ಮೀಡಿಯಾ ಪರ್ಸನ್ ನೀವು ಯೋಚನೆ ಮಾಡಿ ನಾನು ಹೇಳೋ ಮಾತನ್ನ. ಇವಾಗ ನೋಡಿ, ಒಂದ್ಸಲ ಬಾಡಿ ಪೋಸ್ಟ್ ಮಾರ್ಟಮ್ ಆಗಿ ಸರ್ಕಾರ ಅದನ್ನ ವಿಡಿಯೋ ಮಾಡಿದ್ಮೇಲೆ ಅವಶ್ಯಕತೆ ಇತ್ತು ಅಂದ್ರೆ ಸರ್ಕಾರ ಬಾಡಿನ ಅವ್ರ ಜೊತೆಲಿ ಇಟ್ಕೊಂತಾರೆ. ಅಥವಾ ಇನ್ನು ಅದರ ಅವಶ್ಯಕತೆ ಇಲ್ಲ ಅಂತಂದ್ಮೇಲೆ ಕಾನೂನು ಪ್ರಕಾರ ಆ ಕುಟುಂಬಕ್ಕೆ ಬಾಡಿನ ಹ್ಯಾಂಡ್ ಓವರ್ ಮಾಡ್ತಾರೆ. ಆ ಕುಟುಂಬಕ್ಕೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಕುಟುಂಬ ಅದು ಸುಡಬೇಕ, ಹೊಣಿಸ್ಬೇಕ, ಅದು ಯಾವುದೇ ತೀರ್ಮಾನ ಆಗಿರ್ಲಿ, ಮದುವೆ ಆಗಿದ್ದವರು ಆಗದೇ ಇರೋರಿಗೆ ಸುಡಬೇಕಾ, ಮಣ್ಣು ಮಾಡಬೇಕಾ ಅನ್ನೋದ್ರ ಬಗ್ಗೆ ಅದು ಏನೇ ಇರಲಿ, ನಾನು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅವರ ತಾಯಿನೇ
ರಘು ಅನ್ನೋಂಥ ಹುಡುಗನ್ಗೆ ಹೇಳಿ ಕುಣಿ ತೆಗಿಸಿದ್ರು. ಆಮೇಲೆ ಯಾರಾದ್ರೂ ಬಂದು ಹಿರಿಯರು ಹೇಳಿರ್ಬೋದು, ನೋಡಮ್ಮ ಹುಡುಗನಿಗೆ ಮದುವೆ ಆಗಿಲ್ಲ, ನಾವು ಸುಡಬೇಕು ಅಂತಾನೆ. ಸೊ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಅವ್ರ ತಾಯಿ ಎಲ್ಲ ಹೇಳಿರುವಂತದ್ದು, ತಾಯಿ ಕುಣಿ ತೆಗಿಬೇಕಂತ ಹೇಳಿದ್ದಾರೆ, ಮಣ್ಣು ಮಾಡ್ಬೇಕಂತ ಹೇಳಿ, ಆ ತಂದೆ ಸಮಾಧಿ ಬಗಲಿಗೆ ಮಾಡ್ಬೇಕಂತ ಹೇಳಿ ತಾಯಿ ಅಪೇಕ್ಷೆ ಇದ್ದಿದ್ದು. ಆದ್ರೆ ಇಲ್ಲಿ ಆ ಸ್ಮಶಾನದಲ್ಲಿ ಹುಡುಗ ಏನಂತ ಹೇಳ್ತಾನೆ, ಸಾರು ಹೇಳಿದ್ದಾರೆ, ಸುಡ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಮಣ್ಣು ಮಾಡೋದಿಲ್ಲ ಅಂತಾನು ಹೇಳ್ತಾನೆ. ಆಮೇಲೆ MLA ಹೇಳಿದಾರಂತೆ, ಏನು ಬಾಡಿನ ಮತ್ತೆ ಮಣ್ಣು ಮಾಡಿಬಿಟ್ರೆ ಮತ್ತೆ ಇನ್ನೊಂದ್ಸಲ ತೆಗೆದು ರೀಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಅವ್ರೇನೋ ಸಿಗಾಕುಂತಾರೆ ಅನ್ನೋ ಟೆನ್ಷನ್ ಇರಬೇಕು ಅವ್ರಿಗೆ. ಅದಕ್ಕೆ MLA ಅವ್ರು ಹೇಳಿರೋ ಪ್ರಕಾರ ಅದನ್ನ ಸುಡಬೇಕು ಅಂತ ಹೇಳಿ ಮತ್ತೆ ಹೇಳ್ತಾನೆ. ಅದಾದ್ಮೇಲೆ ಆ ರಾಜಶೇಖರ್ ಫ್ಯಾನ್ಸ್ ಕೂಡ ಬಂದು ಅದೇ ಮಾತನ್ನ ಸೋಮು ಹತ್ರ ಹೇಳಿದ್ದಾರೆ ಅನ್ನೋ ಮಾತನ್ನು ಕೂಡ ಅವರು ಸೋಮಣ್ಣವರ ವಿಡಿಯೋನಲ್ಲಿ ಹೇಳಿರುವಂತದ್ದು. ಅಷ್ಟೇ ಆಗ್ಲಿ ಅವ್ರ ತಾಯಿ ಇಲ್ಲಪ್ಪ ನಮಗೆ ಹಿರಿಯರು ಬಂದು ಹೇಳಿದ್ದಾರೆ, ನನ್ಗೆ ಗೊತ್ತಿಲ್ದಂಗೆ ನಾನು ಹೇಳಿದೆ, ನಾನು ಮಣ್ಣು ಮಾಡಬೇಕು ಅಂತ ಹೇಳಿ ಹೇಳಿದ್ರೆ ಅದು ಕತೆ ಬೇರೆ ಆಗ್ತಾ ಇತ್ತು. ಅವರ ತಾಯಿ ರಘು ಈ ಸೋಮು ಕನ್ವರ್ಸೇಷನ್ ಏನಿದೆ ಆಗಿರೋದೇ ಬೇರೆ. MLA ಇಂಟರ್ಫಿಯರ್ ಆಗ್ಬಿಟ್ರು ಆಯ್ತಾ. ಮತ್ತೆ ನೀವು ಇನ್ನು ಡೀಟೇಲ್ಡ್ ಆಗಿ ನೀವು ಗಮನಿಸಿದ್ರೆ ಪೋಸ್ಟ್ ಮಾರ್ಟಮ್ ಹತ್ರ ರವಿಕುಮಾರ್, ನಾರಾ ಪ್ರತಾಪ್ ರೆಡ್ಡಿ, ಭರತ್ ರೆಡ್ಡಿ ಮೂವರು ಸೇರಿ ಪೋಸ್ಟ್ ಮಾರ್ಟಮ್ ರೂಮ್ ಒಳಗಡೆ ಮಾತಾಡ್ತಿರೋ ವಿಡಿಯೋಗಳು ಕೂಡ ಮೀಡಿಯಾದಲ್ಲಿ ಈಗಾಗಲೇ ಬಂದಿದೆ. ನಿಮ್ಮ ಹತ್ರ ಇದೇನೇ ಎಲ್ಲೂ ಗೊತ್ತಿಲ್ಲ, ಇಲ್ಲಂದ್ರೆ ನಾನು ಕೊಡ್ತೀನಿ ನಾನು. ಸೊ ಹಾಗಾಗಿ ಒಂದು ಪ್ಲಾಂಟ್ ಇದು ಮಾಡಿಬಿಟ್ಟು ರಿಸ್ಕೇ ತಗೋಬಾರ್ದು ಅಂತ ಹೇಳ್ಬಿಟ್ಟು ಸುಡಬೇಕು ಅನ್ನುವಂತ ತೀರ್ಮಾನ ಮಾಡಿದ್ದು. ಮತ್ತೆ ಹುಡುಗ ಒಂದು ಮಾತನ್ನ ಹೇಳ್ತಾನೆ, ಅಟ್ಲೀಸ್ಟ್ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ಗೆ ಕಟ್ಟಿಗೆಗಳಿಂದ ಕೂಡ ಅವ್ರು ಸುಡಲಿಲ್ಲ, ಗ್ಯಾಸ್ ಇಂದ ಸುಟ್ಟಿದ್ದಾರಂತ. ಸರ್ಕಾರದ ಕಡೆಯಿಂದ ವ್ಯವಸ್ಥೆಗಳಾಗಿದೆ, ಏನು ಮಣ್ಣು ಅಥವಾ ಕಟ್ಟಿಗೆಗಳು ಅಥವಾ ಗ್ಯಾಸ್, ಈ 3 ಆಪ್ಷನ್ ಇದೆ. ತಾಯಿ ಅಪೇಕ್ಷೆ ಏನಿತ್ತು ಮಣ್ಣು, ಆಮೇಲೆ ಮುಚ್ಚಬೇಕನ್ನೋ ಅಪೇಕ್ಷೆ ಯಾರ್ದು, ಸುಡಬೇಕನ್ನೋ ಅಪೇಕ್ಷೆ MLA ಅನ್ನೋದನ್ನ ನಾವು ಆ ವಿಡಿಯೋ ಕನ್ವರ್ಸೇಷನ್ ಅಲ್ಲಿ ನೋಡಿರುವಂತದ್ದು. ಸೊ ಇವರೆಲ್ಲರೂ ಕೂಡ ನಾಳೆ ಸಾಕ್ಷಿಗಳಾಗ್ತಾರೆ ಈ ಕೇಸಲ್ಲಿ. ಅವ್ರ ತಾಯಿ ಆಗಿರ್ಬೋದು, ರಘು ಅನ್ನೋ ಹುಡುಗ ಆಗಿರ್ಬೋದು, ಸೋಮು ಆಗಿರ್ಬೋದು ಅದು. ಸೊ ನಾನು ಕಾನೂನು ಪ್ರಕಾರ ತಗೊಂಡ್ರೆ ಸರ್ಕಾರದ ನಿರ್ಧಾರ ಬಾಡಿನ ಹ್ಯಾಂಡ್ ಓವರ್ ಮಾಡಿದ್ದಾರೆ, ನಮ್ಗೆ ಅವಶ್ಯಕತೆ ಇಲ್ಲ ಅಂತ. ಅವರು ಸುಡಬೇಕು ಮಣ್ಣು ಮಾಡಬೇಕನ್ನೋದು ಅವ್ರ ನಿರ್ಧಾರ. ಆದ್ರೆ ಈ ನಿರ್ಧಾರಗಳು ಯಾರದ್ದಿಲ್ಲ, ಮಾಡಿಲ್ಲ, MLA ಇದು ನಿರ್ಧಾರ ಅನ್ನೋದನ್ನ ಆ ವಿಡಿಯೋ ಮೂಲಕ ನಮ್ಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂತದ್ದು. ಸರ್, ಕೊನೆಯದಾಗಿ ಈಗ ನೀವು ಈ ಪ್ರಕರಣವನ್ನ CBI ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರಿ. ಇವತ್ತು ಗೃಹ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು CBI ಕೊಡುವಂತ ಪ್ರಕರಣ ಅಲ್ಲ, ಈಗಾಗಲೇ ನಮ್ಮ ಪೊಲೀಸರು ಸಮರ್ಥರಿದ್ದಾರೆ, ಅವರೇ ತನಿಖೆ ಮಾಡ್ತಾರೆ, ಇದನ್ನ ನಾವು ಸಚಿವ ಸಂಪುಟ ಸಭೆಯಲ್ಲಿ ಕೂಡ ನಿರ್ಧಾರ ಮಾಡಿದ್ವಿ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ ಸರ್? ಗೃಹ ಸಚಿವರಿಂದ ನಾವಿನ್ನು ಅಪೇಕ್ಷೆ ಪಡೋದು, ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಅಪೇಕ್ಷೆ ಪಡೋದಕ್ಕೆ ಏನಿದೆ? ಈ ರಾಜ್ಯದಲ್ಲಿ ಗೃಹ ಸಚಿವರನ್ನೋರು ಇದ್ದಾರೆ ಅನ್ನೋದು ಕೂಡ ಸಾಮಾನ್ಯ ಜನರು ಕೂಡ ಗೊತ್ತಿಲ್ಲ. ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರೇ. ಸೊ ಅವ್ರ ಬಾಯಲ್ಲಿ ನಾವು ಬೆನ್ನಿಗೆ ನಿಂತ್ಕೊಳ್ತೀವಿ ಅಂತ ಬಂದಾಗ ನಾವು ಗೃಹ ಸಚಿವರು ಏನ್ ಮಾತಾಡ್ತಾರೆ? ಸೊ ಹಾಗಾಗಿ ಅವರಿಂದ ನಾವು ಇದನ್ನ ಅಪೇಕ್ಷೆ ಪಡೋದಲ್ಲ. ಇವಾಗ ಏನು ಅಧಿಕಾರಿಗಳು ಹೊಸದಾಗಿ ಬಂದಿದ್ದಾರೆ, SP ಮತ್ತು IG, ಅವ್ರ ಮೇಲೆ ನಮಗೊಂದಿಷ್ಟು ಹೋಪ್ಸ್ ಇದೆ. ಅದು ಕೂಡ 24 ಗಂಟೆ ಆಗಿದೆ. ಇನ್ನ 1 ದಿನ 2 ದಿನ ನಾವು ನೋಡ್ತೀವಿ, ನೋಡಿ ನಮ್ಮ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಮಾಡ್ತೀವಿ. ಇದಿಷ್ಟು ಖಾಲಿ ಜನಾರ್ದನ್ ರೆಡ್ಡಿ ಅವರ ಮಾತು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅವರು ಮಣ್ಣು ಮಾಡಿದ್ರು ಅಥವಾ ಬೆಂಕಿ ಹಚ್ಚಿದ್ರು ಅಥವಾ ಅದು ಪ್ರಶ್ನೆ ಆಗೋದಿಲ್ಲ. ಆದ್ರೆ ಈ ವಿಚಾರದಲ್ಲಿ ಎಲ್ಲಾ ವಿಚಾರದಲ್ಲೂ ಶಾಸಕರ ಇಂಟರ್ಫಿಯರೆನ್ಸ್ ಸ್ಪಷ್ಟವಾಗಿ ಕಾಣ್ತಾ ಇರತಕ್ಕಂಥದ್ದು. ಸ್ಮಶಾನದಲ್ಲಿ ಕೆಲಸ ಮಾಡ್ತಕ್ಕಂಥ ಸೋಮು ಅನ್ನುವ ವ್ಯಕ್ತಿ ಸ್ಪಷ್ಟವಾಗಿ ಆ ವಿಷಯವನ್ನೆಲ್ಲವನ್ನು ಕೂಡ ತಿಳಿಸಿದ್ದಾನೆ. ಹೀಗಾಗಿ ಇದರಲ್ಲಿ ಒಂದಷ್ಟು ಕಾನ್ಸ್ಪಿರಸಿ ನಡೆದಿದೆ ಅಂತ ಜನಾರ್ದನ್ ರೆಡ್ಡಿ ಅವರು ಆರೋಪವನ್ನ ಮಾಡ್ತಾ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.